ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ನಮ್ಮ ಜೊತೆ ಇರೋದು ಅನಿಲ್ ಅಂತೇಳಿ. ಸೊ ಇವರು ನಮ್ಮ ಆರ್ಗ್ಯಾನಿಕ್ ಬನಾನಾ ವಿಡಿಯೋ ನೋಡಿ ಅದನ್ನು ಫಾಲೋ ಮಾಡಿ ನಮ್ಮ ಸಲಹೆ ಸೂಚನೆ ನಂತರ ಈ ಒಂದು ಬಾಳೆ ಎಲ್ಲ ಬೆಳೆದಿದ್ದಾರೆ ಸುತ್ತ. ಸೊ ಈಗ ಅಲ್ಲಿ ಅವ್ರಿಗೆ ಏನೇನು ಅನಿಸಿದೆ ಅವರ ಫೀಡ್ಬ್ಯಾಕ್ ತಗೊಳ್ಳೋಣ. ಸೊ ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು? ಅನಿಲ್ ಕುಮಾರ್ ಅಂತ. ಸರ್ ಊರು ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಮುದ್ದಾಪುರ. ಹಾಂ, ಓಕೆ. ಸರ್ ನೀವು ಹೆಂಗೆ ಇದು ಬಾಳೆ ಮಾಡಿದ್ರಲ್ಲ, ನಿಮಗೆ ಏನು ಸಮಸ್ಯೆ ಇತ್ತು? ಸರ್ ಸಮಸ್ಯೆ ಅಂದರೆ ಇಲ್ಲಿ ನಾವು ಸಸಿ ಹಾಕಿದಾಗ 2 ತಿಂಗಳಾದ್ರೂ ಹಾಕಿರೋ ಸಸಿ ಹಾಕಿದಂಗೆ ಇತ್ತು ಸರ್. ಆಗಸ್ಟ್ 8ಕ್ಕೆ ಹಾಕಿರೋ ಸಸಿ ಅಕ್ಟೋಬರ್ 8 ಆದ್ರೂ ಸೆಪ್ಟೆಂಬರ್ ಅಕ್ಟೋಬರ್ಗಾದ್ರೆ ಆ ಸಸಿ ಬೆಳವಣಿಗೆನೇ ಇರಲಿಲ್ಲ. ಆಮೇಲೆ ಇದ್ದಿರ್ಬೋದು ಕಾರಣ ಅದು ಅದರೊಳಗೆ ಅವರೇ ಹಾಕಿದೆ ಸರ್. ಅದು ಗೌಕಂದಂಗಾಗಿ ಅದು ಡೆವಲಪ್ಮೆಂಟ್ ಇರಲಿಲ್ಲ. ಮತ್ತು ಮೆಡಿಷನ್ಗಳು ಹೊರಗಡೆ ಎಲ್ಲ ತರಿಸಿ ಹೊಡಿಸಿದೆ, ಅದೇನು ಕೆಲಸ ಮಾಡಲಿಲ್ಲ. ಮತ್ತು ನಾವು ನಿಮ್ಮ ಆರ್ಗಾನಿಕ್ ಇದರಲ್ಲಿ ಬಡ್ಡಿಗೆ ಡ್ರಂಚಿಂಗ್ ಮಾಡೋಕ್ಕೆ ಇದು ಮಾಡಿದ್ವಿ ಸರ್. ಪ್ಲಾಂಟಿನಮ್ಮು, ತೆರೋಜಿತ್ತು, ಗೋಲ್ಡ್ ವಾಶು ಇಂಥವನ್ನೆಲ್ಲ ಡ್ರಂಚಿಂಗ್ ಸ್ಪ್ರೇಯಿಂಗ್ ಕೊಟ್ಕೊಂತ ಹೋದಾಗಳಿಂದ ಆಟೋಮೆಟಿಕ್ಕಾಗಿ ಭಾಳ ಇಂಪ್ರೂವ್ಮೆಂಟ್ ಆಯಿತು. ಸೊ ಈಗ ಎಲೆ ಸುಟ್ಟಂಗಾಗಿ ಒಂದು ಸ್ವಲ್ಪ ಇದ್ರ ಥರ ಸಿಗೋಟಕ ರೋಗ ಲಕ್ಷಣ ಐತಲ್ಲ? ಸಿಗಟ ರೋಗ ಲಕ್ಷಣ ಫುಲ್ ಇತ್ತು ಸರ್. ಅದ್ರಾಗಿನ್ನೇನು ಫುಲ್ ಆಟೋಮೆಟಿಕ್ಕಾಗಿ ಎಲ್ಲ ಕಡಿಮೆ ಆಗ್ತಾ ಬಂತು. ಒಂದು 2-3 ಸ್ಪ್ರೇ ಮಾಡ್ಕೊಂತ ಬಂದೆ. ಅದನ್ನ ಕಂಟಿನ್ಯೂ ಸ್ಪ್ರೇ ಮಾಡ್ಬೇಕಾಯ್ತು. ನಾನು ಒಂದು 2-3 ಸ್ಪ್ರೇ ಮಾಡಿ ನಿಲ್ಲಿಸಿದೆ. ಗೊನೆ ಕೇಳಕ್ಕೆ ಹಚ್ಚಿದ್ವಾ, ಗೊನೆ ಸ್ಟಾರ್ಟ್ ಆದ್ವಾಗ ಒಂದಟ್ಟು ಮೊನ್ನೆ ರೀಸೆಂಟಾಗಿ ಹೊಡಿಸಿದ್ದೆ, ಈಗ ಒಂದು 15 ತಿಂಗಳು ಕೆಳಗೆ. ಈಗ ಗೊನೆ ಎಲ್ಲ ಹೆಂಗೆ ಬಂದಿದೆ ಸರ್? ಗೊನೆ ಬಗ್ಗೆ ಮಾತಾಡೋಂಗಿಲ್ಲ, ಸೂಪರಾಗಿ ಬಂದಿದೆ ಗೊನೆ. 13 ಚಿಪ್ಪು, 12 ಚಿಪ್ಪು, 10 ಚಿಪ್ಪು, 10 ಚಿಪ್ ಮೇಲೆ ಅವರೇಜ್ ಐತೆ ಸರ್. ಪ್ರತಿಯೊಂದು ಗಿಡನೂ 10 ಚಿಪ್ ಮೇಲೆ ಇದೆ. ಪ್ರತಿಯೊಂದು ಗಿಡನೂ ಹಂಗಿದೆ? ಹೌದು. ಸೊ ಮತ್ತು ಈಗ ಬೇರೆ ರೈತರಿಗೆ ಈಗ ಖರ್ಚು ಸಿಕ್ಕಾಪಟ್ಟೆ ಮಾಡಿ ಆದಾಯನ ಕಡಿಮೆ ಮಾಡ್ಕೊತಿರ್ತಾರೆ. ಹೌದು ಸರ್. ಸೊ ಅಂಥ ರೈತರಿಗೆ ನೀವೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಅಂಥ ರೈತರಿಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಪ್ರಾಡಕ್ಟ್ನ ಯೂಸ್ ಮಾಡ್ಕೊತ ಹೋದರೆ ಬಾಳೆಯನ್ನು ಬೆಳೆಯೋಕ್ಕೆ ಭಾರಿ ಅನುಕೂಲ ಅಂತ ನಾನು ಹೇಳಬಲ್ಲೆ ಸರ್. ಪ್ರತಿಯೊಂದು ಗಿಡನೂ ತೋರಿಸ್, ಈ ಕಡೆ ಬರೀ ಸರ್. ಈಗೆಲ್ಲ ಹಂಗೆ ಸ್ಟಾರ್ಟ್ ಆಗಿದೆ ಸರ್. ನಿಮಗೆ ಖರ್ಚು ಎಷ್ಟು ಬಂತು? ಖರ್ಚೇನು ಸರ್? ಮೊದಲೆಲ್ಲ ಖರ್ಚು ಮಾಡಿದೆ ನಾನು ಸ್ಟಾರ್ಟಿಂಗು. ಆಮೇಲೆ ನಿಮ್ಮ ಮೂಲಕ ನಿಮ್ಮ ಇದರಲ್ಲಿ ಬಂದಾಗ ಖರ್ಚು ಕಡಿಮೆ ಆಯ್ತು ಸರ್. ನನಗೆ ಎಲ್ಲ ಮೆಡಿಷನ್ ಅದು ಕಡಿಮೆನೇ. ಎಷ್ಟು ಖರ್ಚಾಗಿರ್ಬೋದು? ನಾನು ನಿಮಗೆ ತಂತ್ರಜ್ಞಾನ ಸರ್, ನೀವು ಕೊಡಾಗ ಪ್ರಾಡಕ್ಟ್ಗಳು ನಾನು ಯೂಸ್ ಮಾಡೋ ಖಚಿತಗಳಿಂದ ಒಂದು 10,000 15,000 ಖರ್ಚು ಮಾಡಿದ್ದೀನಿ ಸರ್. ಅಲ್ಲಿಂದ ಅಷ್ಟೇ. ಮೆಡಿಷನು ದರಾಮೃತ ಅವನ್ನೆಲ್ಲ ಡ್ರಂಚಿಂಗ್ ಮಾಡ್ಕೊಂತ ಬಂದೆ. ಗೊಬ್ಬರ ಜೊತೆಗೆ ದರಾಮೃತ ಮಿಕ್ಸ್ ಕೊಟ್ಟಿದ್ದೆ. ಎಷ್ಟು ಸಲ, ಎಷ್ಟು ತಿಂಗಳಿದ್ದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಇದಕ್ಕೆ? ಸರ್, ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು ಮೊದಲಿಂದನೂ. ಆದರೆ ನಿಮ್ಮ ಹತ್ರ ಬಂದಾಗಳಿಂದ 6 ತಿಂಗಳಾಗಿತ್ತಲ್ಲ ಗೊನೆ. 6 ತಿಂಗಳಾದ್ಮೇಲೆ ಡೆವಲಪ್ಮೆಂಟ್ ಇದ್ದಿಲ್ಲ. ಇದು ಆಟೋಮೆಟಿಕ್ಕಾಗಿ 2 ತಿಂಗಳು ಡೆವಲಪ್ಮೆಂಟ್ ಬಂದಿರೋದು. ಇದು 6 ತಿಂಗಳ ನಂತರ ಖರ್ಚು ಮಾಡಿರೋದು ಕೇವಲ ಒಂದು 15,000 ಖರ್ಚು ಮಾಡಿರ್ಬೋದು ಸರ್ ಅಷ್ಟೇ. ದರಾಮೃತ ಮತ್ತು ದರಾತತ್ವ ಶಕ್ತಿ 6 ತಿಂಗಳಿಂದ ಖರ್ಚು ಮಾಡ್ತಾ ಇರೋದು. ಹೌದು ಸರ್. 6 ತಿಂಗಳಿಂದ ಒಂದು 15,000 ಗಂಟೆ ಖರ್ಚು ಮಾಡಿದ್ದೀವಿ. ಒಂದು 15,000 20,000 ರೇಂಜ್ ಸರ್. ಒಂದು ಸ್ವಲ್ಪ ಈ ಗೊಬ್ಬರ ಜೊತೆಗೆ ಅವನ್ನ ನಿಮ್ಮ ದರಾಮೃತ ಕೊಟ್ಟಾಗಳಿಂದ ಫುಲ್ ಇಂಪ್ರೂವ್ಮೆಂಟ್ ಆಯಿತು. ಬಡ್ಡೆನೂ ಸೈಜ್ ಬಂತು ಸರ್. ಬಡ್ಡೆ ಈ ಕಡೆ ನೋಡ್ಬೋದು ಸರ್. ಬಡ್ಡೆ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ. ಫುಲ್ ನೋಡಿರಿ ಸರ್, ಚೆನ್ನಾಗಿದೆ. ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ. ಈಗೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಒಂದು 200 ಗೊನೆ ಹೊಡೆದಿರ್ಬೋದು. ಒಂದು 700 ಗುಣೆ ಇದೆ ನಮ್ಮದು ಬಾಳೆ. ಒಂದು 200 ಗೊನೆ ಹೊಡೆದಿರ್ಬೋದು. ಹಂಗೆ ಸ್ಟಾರ್ಟ್ ಆಗ್ತೈತೆ. ಡೈಲಿ 10-15 ಈ ಥರ ಹೊಡಿತಾನೆ ಇದೆ. ಅಡಿಕೆಗೆ ಏನಾದ್ರು ಮಾಡ್ಕೊಂಡಿದ್ದೀರಾ ಸರ್? ಅಡಿಕೆಗೆ ಏನೂ ಮಾಡಿಲ್ಲ. ಇದಕ್ಕೆ ನಿಮ್ಮ ಏನೈತೆ ಅದನ್ನ ಸ್ಪ್ರೇ ಮಾಡಿದ್ದೀನಲ್ಲ, ಆ ಸ್ಪ್ರೇ ಬಿದ್ದಿರೋದೇ ಅದು ಆಟೋಮೆಟಿಕ್ಕಾಗಿ ಆ ಥರ ಆಗಿದೆ. ವರ್ಷದ ಮೇಲೆ ಕರೆಕ್ಟ್ 1 ತಿಂಗಳು ಸರ್. ಜೂನ್ 5ಕ್ಕೆ ಹಚ್ಚಿದ್ದೆ ನಾನು ಹಾಗೆ ಇದನ್ನು ಅಡಿಕೆ ಸಸಿ. ಕರೆಕ್ಟ್ ವರ್ಷದ ಮೇಲೆ 1 ತಿಂಗಳು. ನಾಳೆ 5ನೇ ತಾರೀಕು ಬಂದರೆ ವರ್ಷದ ಮೇಲೆ 1 ತಿಂಗಳು. ಇದು ಇನ್ನೂ ಕಡಿಮೆನೇ ಸರ್. ಕಡೆ ಮುಂದೆ ಹೋದ್ರೆ ನನ್ನ ಮಟ್ಟದ ಮೇಲೆ ಅದಾವೆ ಬಡ್ಡೆ ಗಿಡ್ಡೆ ಎಲ್ಲ. ನಿಮಗೆ ಇದು ಟೆಕ್ನಾಲಜಿ ಚೆನ್ನಾಗಿ ಅನಿಸಿದೆ ಅನ್ನೋಂಗಾಯ್ತು? ತುಂಬ ಚೆನ್ನಾಗಿ ಅನಿಸುತ್ತೆ ಸರ್. ಇದ್ರ ಬಗ್ಗೆ ಈ ರೈತರು ಇದನ್ನು ಉಪಯೋಗ ಮಾಡಿದರೆ ಖರ್ಚು ಕಡಿಮೆ ಆಗಿ ಆದಾಯ ಜಾಸ್ತಿ ಮಾಡ್ಬೋದು. ಇವತ್ತಿಂದು ಬೆಲೆ ನೋಡ್ಕೊಂತ ಹೋದರೆ ಒಂದು 20-20 ರೂಪಾಯಿ ನಡೀತಿದೆ ಸರ್. 20-22 ರೂಪಾಯಿ ಚೆನ್ನಾಗಿ ಇದಾಗುತ್ತೆ ಸರ್. ಓಕೆ, ಧನ್ಯವಾದಗಳ ಸರ್. ಮುಂದೆ ಸಸಿಗಳು ಇವನ್ನ ಅಡಿಕೆ ತೋರಿಸ್ರಿ ನಾವು ಸ್ವಲ್ಪ. ವರ್ಷದ ಗಿಡ ಈ ರೇಂಜಿಗೆ ಬರಲ್ಲ ಸರ್. ಇದು ಒಂದು ವರ್ಷದ ಗಿಡ? ಹಾಂ, ವರ್ಷದ ಗಿಡ.
ಒಂದು ವರ್ಷ ಗಿಡ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಚೆನ್ನಾಗಿ ಬಂದಿದೆ ಸರ್, ಯಾವುದೇ ರೋಗ ಲಕ್ಷಣಗಳಿಲ್ಲ. ಧನ್ಯವಾದಗಳು ಅನಿಲ್ ಅವರೇ. ಓಕೆ ಸರ್. ಸೊ ಎಲ್ಲ ರೈತ ಬಾಂಧವರಿಗೆ ಈ ಒಂದು ಫೀಡ್ಬ್ಯಾಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇದರಿಂದ ಏನಾಗ್ತದೆ, ಇನ್ನೂ ಹೆಚ್ಚು ರೈತರುಗಳಿಗೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಆದಾಯ ಯಾವ ರೀತಿ ತೊಗೋಬೋದು, ಯಾವ ರೀತಿ ತಂತ್ರಜ್ಞಾನಗಳನ್ನ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚು ವಿಡಿಯೋಗಳು ಮಾಡಲಿಕ್ಕೆ ಒಂದು ಆಸಕ್ತಿ ಹೆಚ್ಚು ಬರ್ತದೆ. ಧನ್ಯವಾದಗಳು ವೀಕ್ಷಕರಿಗೆ. ಧನ್ಯವಾದಗಳು. ನಮಸ್ಕಾರ.